ಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಜಾತಾ ವನಾಂತಾಃ ಶುಕಿಸು ಪ್ರನೃತ್ತಾ ಜಾತಾಃ ಕದಂಬಾಃ ಸಕದಂಬಶಾಖಾಃ ಜಾತಾ ವೃಷಾ ಗೋಷು ಸಮಾನಕಾಮಾಃ ಜಾತಾ ಮಹೀ ಸಸ್ಯವನಾಭಿರಾಮಾ. ಕಾಡಿನ ಸುತ್ತಣ ಪ್ರದೇಶಗಳಲ್ಲಿ ನವಿಲುಗಳು ನರ್ತಿಸುತ್ತವೆ. ಕದಂಬ ಮರದ ಪೊಟರೆಗಳು ತಮ್ಮ ಒಳಗಡೆ ಕದಂಬ ರಸವನ್ನು ತುಂಬಿಕೊಳ್ಳುತ್ತಿವೆ. ಜಾತಾ ವೃಷಾ ಗೋಷು ಸಮಾನ ಕಾಮಾಹ, ಎತ್ತುಗಳಿಗೆ ಹಸುಗಳಲ್ಲಿ ಬೆರೆಯಬೇಕು ಎಂಬ ಆಸೆ ಉಂಟಾಗ್ತಾ ಇದೆ. ಜಾತಾಮಹಿ ಸಸ್ಯವನಾಭಿರಾಮ, ಇಡೀ ಭೂಮಿ ಚಿಗುರುಗಳಿಂದ ಹುಲ್ಲುಗಳಿಂದ ಸಂತೋಷ ಪಡ್ತಾ ಇದೆ. ವಹಂತಿ ವರ್ಷಂತಿ ನದಂತಿ ಭಾಂತಿ ಧ್ಯಾಯಂತಿ ನೃತ್ಯಂತಿ ಸಮಾಶ್ವಸಂತಿ ನದ್ಯೋ ಘನಾ ಮತ್ತ ಗಜಾವನಾಂತಾಃ ಪ್ರಿಯಾ ವಿಹೀನಾಃ ಶಿಖಿನ ಪ್ಲವಂಗಮಾಃ. ಇದು ಎಲ್ಲ ಒಂದು ಲಟ್ ರೂಪಗಳ ಸಮಾಹಾರ. ಅಂದರೆ ಒಳ್ಳೆ ವೊಕ್ಯಾಬ್ಯುಲರಿ ಬರಲಿಕ್ಕೆ ಅತ್ಯಂತ ಅನುಕೂಲವಾದದ್ದು. ವಹಂತಿ ಹರಿಯುತ್ತವೆ, ವರ್ಷಂತಿ ಮಳೆಗೆರೆಯುತ್ತವೆ, ನದಂತಿ ಸದ್ದು ಮಾಡುತ್ತವೆ, ಭಾಂತಿ ಹೊಳೆಯುತ್ತವೆ, ಧ್ಯಾಯಂತಿ ಏನನ್ನೋ ಧ್ಯಾನಿಸುತ್ತಾರೆ, ನೃತ್ಯಂತಿ ನರ್ತನ ಮಾಡ್ತಾರೆ, ಸಮಾಶ್ವಸಂತಿ ನಿಟ್ಟುಸಿರಿಡುತ್ತಾರೆ. ಯಾರು? ನದ್ಯ ಅಂದ್ರು, ವಹಂತಿ ಅಂತ ನದಿಗಳು ಹರಿಯುತ್ತವೆ. ವರ್ಷಂತಿ ಮಳೆಗೆರೆಯುತ್ತವೆ. ಯಾವುದು? ಘನಾಹ ಅಂದ್ರು, ಮೋಡಗಳು. ನದಂತಿ ಸದ್ದು ಮಾಡುತ್ತವೆ. ಯಾವುದು? ಮತ್ತ ಗಜಾಹ ಮದಿಸಿದ ಆನೆಗಳು. ಭಾಂತಿ ಹೊಳೆಯುತ್ತವೆ. ಯಾವುದು? ವನಾಂತಾಹ ಕಾಡುಗಳು. ಧ್ಯಾಯಂತಿ ಏನನ್ನೋ ಧ್ಯಾನಿಸುತ್ತಾರೆ. ಯಾರು? ಪ್ರಿಯಾವಿಹೀನಾಹ ಪ್ರೀತಿಸುವ ಹೆಣ್ಣಿನಿಂದ ದೂರಾಗಿರುವವರು. ಕಾಳಿದಾಸನ ಮೇಘದೂತ ಕಂಠಾಶ್ಲೇಷ ಪ್ರಣಯಿನಿ ಜನೆ ಕಿಂ ಪುನರ್ದೂರ ಸಂಸ್ಥೆ ಅಂತಾನೆ. ಮಳೆಗಾಲ ಬಂದಾಗ ಬೇಂದ್ರೆಯವರ ಟ್ರಾನ್ಸ್ಲೇಷನ್, ಕೊರಳಿಗೆ ಕೈ ಹಾಕಿದ ಗೆಳತಿಯು ಪಕ್ಕದಲ್ಲಿರಲಿಕ್ಕೆ ಮನಸ್ಸು ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ, ಇನ್ನು ಇಲ್ಲದವರ ಪಾಡೇನು ಅಂತ ಅಲ್ಲಿ ಹೇಳ್ತಾರೆ. ಕಂಠಾಶ್ಲೇಷ ಪ್ರಣಯಿನಿ ಜನೆ ಕಿಂ ಪುನರ್ ದೂರ ಸಂಸ್ಥೆ, ದೂರದಲ್ಲಿರುವವರ ಪಾಡೇನು ಅಂತ. ಅದರಿಂದಾಗಿ ಧ್ಯಾಯಂತಿ ಯಾರು? ಪ್ರಿಯಾವಿಹೀನ. ನೃತ್ಯಂತಿ ಕುಣಿಯುತ್ತವೆ. ಯಾವುದು? ಶಿಖಿನಃ ನವಿಲುಗಳು. ಸಮಾಶ್ವಸಂತಿ ಮೊದಲಿನ ತರಹ ಚೇಷ್ಟೆ ಗೀಷ್ಟೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಕಪಿಗಳು. ಹೀಗೆ ವಹಂತಿ ವರ್ಷಂತಿ ನದಂತಿ ಭಾಂತಿ ಧ್ಯಾಯಂತಿ ನೃತ್ಯಂತಿ ಸಮಾಶ್ವಸಂತಿ ನದ್ಯೋ ಘನ ಮತ್ತ ಗಜಾ ನದಂತಿ ವನಾಂತಾಃ ಪ್ರಿಯಾ ವಿಹೀನ ಚಿಖಿನ ಪ್ಲವಂಗಮಾಃ.
ಹೀಗೆ ಮಳೆಗಾಲದಲ್ಲಿ ಯಾವ ಯಾವ ಪ್ರಾಣಿಗಳ ಸ್ಥಿತಿ ಹೇಗೆ ಹೇಗೆ ಇರುತ್ತೆ ಅನ್ನೋದನ್ನು ವಾಲ್ಮೀಕಿಗಳು ಕೊಟ್ಟಿದ್ದು. ಪ್ರಹರ್ಷಿತಾಕೇತಕಿ ಪುಷ್ಪಗಂಧಮಾಘ್ರಾಯ ಮತ್ತ ವನ ನಿರ್ಝರೇಚು ಪ್ರಪಾತ ಶಬ್ದಾಕುಲಿತಾ ಗಜೇಂದ್ರಾ ಸಾರ್ಧಂ ಮಯೂರೈ ಸಮದಾನದಂತಿ. ಕೇದಗೆಯ ಹೂವಿನ ಪರಿಮಳ ಗಾಳಿಯಲ್ಲಿ ತೇಲಿ ಬಂದಾಗ ಆನೆಗಳು ಸೊಂಡಿಲಿನಿಂದ ಆ ಪರಿಮಳವನ್ನು ಹೀರಿ ಆನಂದ ಪಡ್ತವೆ. ಪ್ರಪಾತ ಶಬ್ದಾಕುಲಿತಾ, ದೂರದಲ್ಲಿ ನೀರು ಧುಮ್ಮಿಕ್ಕುವ ಸದ್ದು ಕೇಳಿ ಆನೆಗಳು ನವಿಲಿನೊಡನೆ ಕುಣಿಯುತ್ತವೆ. ಧಾರಾ ನಿಪಾತೈರಭಿಹನ್ಯಮಾನಾ ಕದಂಬ ಶಾಖೇಶು ವಿಲಂಬಮಾನಾಃ ಕ್ಷಣಾರ್ಜಿತಂ ಪುಷ್ಪರತಾವಗಾಢಂ ಶನೈರ್ಮದಂ ಷಟ್ಚರಣಾಸ್ತ್ಯಜಂತಿ. ಕದಂಬ ಮರದ ಪೊಟರೆಗಳಲ್ಲಿ ಸಾಗುವಾಗ ಕದಂಬ ಮರದ ಒಂದು ಹೂವನ್ನ ಆಸ್ವಾದನೆ ಮಾಡಿ ದುಂಬಿ ಮುಂದೆ ಹೋಗ್ತಾ ಇರುವಾಗ ಮಳೆ ಬೀಳ್ತಾ ಇರುತ್ತೆ. ಆ ಮಳೆಯ ಹೊಡೆತಕ್ಕೆ ಒಳಗಾಗಿ ದುಂಬಿ ತಾನು ಹೀರಿದ ಬನಿಯನ್ನ ಬಿಟ್ಟುಬಿಡತ್ತೆ. ದುಂಬಿಯ ಕೆಲಸವೇ ಹೂವಿನಿಂದ ರಸವನ್ನ ಎಳೆದು ತರೋದು. ಅದಿಷ್ಟಿರತ್ತೆ. ದುಂಬಿ ಚಿಕ್ಕದು, ಅದ್ರ ಬಾಯಲ್ಲಿ ಸಿಕ್ಕಿಕೊಂಡ ರಸ ಚಿಕ್ಕದು, ಅದು ಬಿದ್ದೋಗತ್ತೆ ಅಂತ ಹೇಳಿ ಗಮನಿಸಿದರು ಇವರು. ಯಾವ ದೂರದರ್ಶಕ ಇತ್ರಿ ಅವಾಗ? ಧಾರಾ ನಿಪಾತೈರಭಿಹನ್ಯ ಕ್ಷಣಾರ್ಜಿತಂ ಅಂಗಾರ ಚೂರ್ಣೋತ್ಕರ ಸನ್ನಿಕಾಶೈಃ ಫಲೈಃ ಸುಪರ್ಯಾಪ್ತ ರಸೈಃ ಸಮೃದ್ಧೈಃ ಜಂಬೂದ್ರುಮಾಣಾಂ ಪ್ರವಿಭಾಂತಿ ಶಾಖಾಃ ನಿಪೀಯಮಾನಾ ಇವ ಷಟ್ಪದೌಘೈಃ. ಇನ್ನು ಹಣ್ಣುಗಳ, ಹೂವುಗಳ ಕೇಸರಗಳು ಅದನ್ನು ದುಂಬಿಗಳು ಹೀರುವಾಗ ಅದರ ಕೊಂಡಿಗೆ ಅಂಟಿಕೊಂಡಿರುತ್ತೆ. ಆ ಕೊಂಡಿಯ ಬಣ್ಣ ಬದಲಾಗಿರುತ್ತೆ. ಕಪ್ಪಾಗಿರುವ ಕೊಂಡಿ ಹಳದಿಯಾಗಿರುತ್ತೆ. ಎಷ್ಟು ನಿರೀಕ್ಷಣೆ ಇರಬೇಕು, ಎಷ್ಟು ಸೂಕ್ಷ್ಮವಾದ ಒಂದು ಚಿಂತನೆ ಇರಬೇಕು. ತಡಿತ್ ಪಟಾಕಾಭಿರಲಂಕೃತಾನಾಂ ಉದೀರ್ಣ ಗಂಭೀರ ಮಹಾರವಾಣಾಂ ವಿಭಾಂತಿ ರೂಪಾಣಿ ಬಲಾಹಕಾನಾಂ ರಣೋತ್ಸುಕಾನಾಂ ಇವ ವಾನರಾಣಾಂ. ಇನ್ನು ಕರಿಮೋಡಗಳನ್ನು ನೋಡ್ತಾ ಇದ್ರೆ ಯುದ್ಧಕ್ಕೆ ಸನ್ನದ್ಧರಾದ ಕಪಿಗಳೋ ಎಂಬಂತೆ ತೋರ್ತಾ ಇದ್ದಾರೆ. ಮಾರ್ಗಾನುಗಶೈಲವನಾನುತಾರಿ ಸಂಪ್ರಸ್ಥಿತೋ ಮೇಘರವಂ ನಿತಮ್ಯ ಯುದ್ಧಾಭಿಕಾಮ ಪ್ರತಿನಾದ ಕಾಂಕ್ಷಿ ಮತ್ತೋ ಗಜೇಂದ್ರ ಪ್ರತಿಸನ್ನಿವೃತ್ತ. ಒಂಟಿಸಲಗಗಳ ಕಥೆ ಇನ್ನೂ ಭೀಕರ. ಒಂಟಿಸಲಗ ಅಂತ ಇರುತ್ತೆ, ಪುಂಡಾನಿ ಅಂತ ಕರೀತಾರೆ ಕನ್ನಡದಲ್ಲಿ. ಅದಕ್ಕೆ ಯಾರು ಜೊತೆಗಾರರಿರೋದಿಲ್ಲ, ಭಯ ಇರಲ್ಲ, ಕ್ರೌರ್ಯವೇ ಅದರ ಸ್ವಭಾವ. ಮುನ್ನುಗ್ಗಿ ಏನನ್ನು ಬೇಕಾದರೂ ಹುಂಬತನದಿಂದ ಹೊಡೆದು ಢೀ ಕೊಟ್ಟು ಅದನ್ನು ಹಾಳು ಮಾಡಿದ್ರೆ ಅದಕ್ಕೆ ತೃಪ್ತಿ ಒಂಟಿ ಸಲಗಕ್ಕೆ. ಆಯ್ತಾ? ಆ ತರಹದ ಒಂದು ಒಂಟಿ ಸಲಗ. ಮಾರ್ಗಾನುಗಹ, ಮಾರ್ಗ ಮೃಗಕ್ಕೆ ಸಂಬಂಧಿಸಿದ್ದು. ಮಾರ್ಗ ಅಂದರೆ ಜಿಂಕೆ ಸಾಗುವ ದಾರಿಯನ್ನು ಮಾರ್ಗ ಅಂತ ಕರೀತಾ ಇದ್ರು ಅವಾಗ. ಆಮೇಲೆ ರೋಡು ಆಗಿದ್ದು ಹೇಗೆ ಅಂದರೆ, ರೋಡು ಅನ್ನೋದು ಇಂಗ್ಲಿಷ್ ಶಬ್ದ ಅಲ್ಲ, ಅದು ರಥ್ಯ ಅಂತ ಹೇಳಿ ಸಂಸ್ಕೃತ. ರಥ ಹೋಗಲಿಕ್ಕೆ ಯೋಗ್ಯವಾದ ದಾರಿ ರಥ್ಯ. ಅದು ರಸ್ತೆ ಆಗಿದೆ ಇಲ್ಲಿ, ರೋಡ್ ಆಗಿದೆ ಅಲ್ಲಿ. ಇಲ್ಲಾಂದ್ರೆ ಖಚಿತವಾದ ನಿರ್ವಚನವೇ ಇಲ್ಲ. ರಥಬೀದಿಯೇ ಎಲ್ಲವೂ ಕೂಡ. ರಥ ಹೋಗಲ್ವೇ? ರಥ ಹೋಗುವ ದಾರಿಯೆಲ್ಲ ರಥಬೀದಿ. ಆದರೆ ಈಗ ಹಳೆಯ ದೇವಸ್ಥಾನಗಳಲ್ಲಿ ದೇವರ ರಥ ಓಡುವ ಜಾಗವನ್ನು ರಥಬೀದಿ ಅಂತ. ವಸ್ತುತಃ ಅವಾಗ ಎಲ್ಲವೂ ರಥ್ಯಯೇ.
ಈಗ ಆ ರಥ ಅಲ್ಲ, ಮಾಡರ್ನ್ ರಥ, ಕಾರ್ ಓಡತ್ತೆ. ಅದರಿಂದ ಮಾರ್ಗ ಅಂತಂದ್ರೆ ಜಿಂಕೆಗಳು ಸಾಗುವ ದಾರಿ, ಅದನ್ನೇ ಬೆನ್ನಟ್ಟಿಕೊಂಡು ಹೋಗುತ್ತಾ ಏನೋ ಮದ ಉಕ್ಕೇರ್ತಾ ಇದೆ, ಯುದ್ಧ ಮಾಡಬೇಕು, ಯಾರನ್ನ ಕುರಿತು ಯುದ್ಧ ಮಾಡಬೇಕು ಅಂತ ಖಾತ್ರಿ ಅಲ್ಲ, ಇಲ್ಲ ಮಾಡ್ಬಿಡ್ಬೇಕಷ್ಟೇ. ಹಾಗೆ ನುಗ್ಗುತ್ತಾ ಇರುತ್ತೆ. ಮೋಡದ ಗುಡುಗು ಸದ್ದು ಕೇಳಿದ ಕೂಡಲೇ ಓ ನನಗಿಂತ ಬಲಿಷ್ಠವಾದ ಆನೆಯ ಸದ್ದೋ ಅಂತ ಹೇಳಿ ಯುದ್ಧಕ್ಕೆ ಹೋದ ಆನೆ ವಾಪಸ್ ಬಂದ್ಬಿಡ್ತಾ ಇದೆ. ಅದನ್ನು ನೋಡ್ತಾ ಇದ್ದೀನಿ ನಾನು. ಸೆನ್ಸ್ ಆಫ್ ಹ್ಯೂಮರ್ ಇದ್ರು ಬಹಳ ದೊಡ್ಡವರಿಗೆ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತಲ್ವಾ, ಇರಬೇಕು ಅಂತ. ಮುಖ ಬಿಮ್ ಅಂತ ಬಿಗಿದುಕೊಂಡಿರ್ತಾರೇನವರು, ತಮಾಷೆ ಮಾಡ್ತಾರೆ ಅವರು ಕೂಡ. ಅದು ಪ್ರಕೃತಿಯಲ್ಲಿ ಕಂಡದ್ದನ್ನ ದಾಖಲಿಸ್ಲಿಕ್ಕೇನು ವಾಲ್ಮೀಕಿಗಳಿಗೆ. ಕ್ವಚಿತ್ ಪ್ರಗೀತ ಇವ ಷಟ್ಪದೌಘೈ, ಕ್ವಚಿತ್ ಪ್ರನೃತ್ತ ಇವ ನೀಲಕಂಠೈ, ಕ್ವಚಿತ್ ಪ್ರಮತ್ತ ಇವ ವಾರಣೇಂದ್ರೈ, ವಿಭಾಂತ್ಯನೇಕಾಶ್ರಯಿಣೋ ನವನಾಂತಾ. ಕೆಲವೊಮ್ಮೆ ದುಂಬಿಗಳು ಹಾಡ್ತಾ ಇರುವಾಗ ಪರಿಸರದಲ್ಲಿ ಬರೇ ಹಾಡೇ ತುಂಬಿದೆಯೇನೋ ಅಂತ ಅನ್ಸುತ್ತೆ. ಕೆಲವೊಮ್ಮೆ ನವಿಲುಗಳು ಕುಣಿಯುವಾಗ ಇಡೀ ಕಾಡು ಕುಣಿತಾ ಇದೆಯೋ ಎಂಬಂತೆ ಕಾಣುತ್ತೆ. ಆನೆಗಳು ಯಾವುದ್ಯಾವುದೋ ರಸವನ್ನ ಹೀರಿ, ಯಾವುದ್ಯಾವುದೋ ಹಣ್ಣನ್ನ ತಿಂದು ಮದಭರಿತವಾಗಿ ಆಚೀಚೆ ಓಡ್ತಾ ಇರುವಾಗ ಕಾಡಿಗೂ ಮದ ಬಂತೇನೋ ಅಂತ ಕಾಣುತ್ತೆ. ನಾವು ಸ್ಥಳವನ್ನ ಜನರಿಂದ ಉಪಲಕ್ಷಿತವಾಗಿ ಕಾಣುತ್ತೇವೆ, ದಿಗ್ವಿಜಯ ಅಂತೇವೆ. ದಿಗ್ವಿಜಯ ಅಂದ್ರೆ ದಿಕ್ಕನ್ನೇನು ಗೆಲ್ಲೋದು, ದಿಕ್ಕಿನಲ್ಲಿರುವ ಜನರನ್ನ ಗೆಲ್ಲೋದು ಅಂತ ಅರ್ಥ. ಕದಂಬ ಸರ್ಜಾರ್ಜುನ ಕಂದಲಾಢ್ಯಾ ವನಾಂತ ಭೂಮಿ ಮಧುವಾರಿ ಪೂರ್ಣ ಮಯೂರಮತ್ತಾಭಿರುತ ಪ್ರನೃತ್ತೈ ಆಪಾನ ಭೂಮಿ ಪ್ರತಿಮಾ ವಿಭಾತಿ. ಎಷ್ಟೋ ಕಂದಲಗಳು, ಕಂದಲ ಅಂತ ಹೇಳಿದ್ರೆ ರಸವನ್ನ ಒಳಗೊಂಡ ಜೊಂಪೆಗಳು ಅಂತ ಕರೀತಾರೆ. ಅಂದ್ರೆ ಈಗ ಈ ತಾಟಿ ನಿಂಗಿರುತ್ತಲ್ಲ, ತಾಟಿ ನಿಂಗಿನ ಒಳಭಾಗ ಅದು ರಸ ಇರುತ್ತೆ, ಅದು ಹೊರಗಡೆ ಒಂದು ತೆಳುವಾದ ಪೊರೆ ಮಾತ್ರ ಇರ್ತದೆ. ಆ ತರಹ ಮರದ ತಿರುಳೆಲ್ಲ ಇರುತ್ತೆ, ಅದನ್ನ ತೆಗೆದ್ರೆ ಒಳಗಡೆ ನೀರು ಜಿನುಗತ್ತೆ, ಅದರ ಹೊರಗಡೆ ಒಂದೇ ಒಂದು ತೆಳುವಾದ ಪೊರೆ ಇರುತ್ತೆ. ಆ ರೀತಿ ಅದನ್ನೆಲ್ಲ ಎಲ್ಲೆಲ್ಲೋ ಎಸ್ದಿರುತ್ತೆ ಆನೆಗಳು ಕುಡಿಬೇಕು ಅಂತ. ಕೆಲವೊಂದು ಕುಡಿದು ಎಸ್ದಿರುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಮಯೂರ ಮತ್ತಾಭಿರುತ ಪ್ರನೃತ್ತೈ, ಅಲ್ಲಿಯ ಸುತ್ತ ನವಿಲುಗಳು ಕುಣಿತಾ ಇರ್ತವೆ. ಅದು ಹೆಂಗ್ ಕಾಣ್ತಾ ಇರುತ್ತೆ ಅಂದ್ರೆ ಆಪಾನ ಭೂಮಿ ಪ್ರತಿಮಾ ಪ್ರಯಾಂತಿ. ಆಪಾನ ಭೂಮಿ ಪ್ರತಿಮಾ, ಇಡೀ ಕಾಡೇ ಒಂದು ಬಾರ್ ಏನೋ. ಆಪಾನ ಭೂಮಿ ಅಂದ್ರೆ ಬಾರ್, ಆ ತರಹ ಕಾಣ್ತಾ ಇದೆ. ವಾಲ್ಮೀಕಿಗಳು ಇಲ್ಲೊಂದು ಪ್ರಯೋಗ ಮಾಡ್ತಾರೆ, ಬಾರನ್ನ ಕುರಿತು ವರ್ಣನೆ ಮಾಡ್ತಾರೆ. ಆಮೇಲೆ ರಾವಣನ ಆಸ್ಥಾನದ, ರಾವಣನ ಅಂತಃಪುರದ ಅಲ್ಲಿ ಇದ್ದದ್ದನ್ನ ಅಲ್ಲಿಯೂ ಕೂಡ ಒಂದು ಕುಡಿತದ ವಾತಾವರಣ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಮುಕ್ತಾ ತಮಾಭಂ ಸಲಿಲಂ ಪತದ್ವೈ ಸುನಿರ್ಮಲಂ ಪತ್ರ ಪುಟೇಶು ಲಗ್ನಂ ಹೃಷ್ಟಾ ವಿವರಣ ಛದನಾ ವಿಹಂಗಾ ಸುರೇಂದ್ರ ದತ್ತಂ ತೃಷಿತಾ ಪಿಬಂತಿ. ಮುತ್ತಿನಂತೆ ಇರುವ ಸಲಿಲಂ ನೀರು, ಅದು ಎಲೆಗಳಲ್ಲಿ ಕೂತ್ಕೊಂಡಿರುತ್ತೆ. ಅದನ್ನ ನೋಡಿಯೇ ಪಕ್ಷಿಗಳಿಗೆ ಭಾರಿ ಖುಷಿಯಾಗತ್ತೆ. ಇದು ಇಂದ್ರದೇವರು ಕೊಟ್ಟಿದ್ದು ಅಂತ ಹೇಳಿ ಆನಂದದಿಂದ ಆಸ್ವಾದನೆ ಮಾಡುತ್ತಾ ಕುಡಿತವಂತೆ ಹಕ್ಕಿಗಳೆಲ್ಲ. ಈ ಮಧ್ವವಿಜಯದಲ್ಲಿ ಇರುವ ಸುಂದರ ಕಾವ್ಯದ ರೂಪಕಗಳನ್ನೆಲ್ಲ ಓದ್ತಾ ನಮ್ಮ ರಮೇಶ್ ಅವರು ಒಂದು ಮಾತು ಹೇಳಿದರು. ಖಂಡಿತ ಇದನ್ನ, ಈ ಕಾವ್ಯದ ಸ್ವಾರಸ್ಯ ಅಲ್ಲಿ ಕೂತು ಪಾರಾಯಣ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ, ಗೊತ್ತಿದ್ದಿದ್ರೆ ಮಾಡ್ತಾ ಇರಲಿಲ್ಲ.
ಷಟ್ಪಾದತಂತ್ರೀ ಮಧುರಾಭಿಧಾನಂ ಪ್ಲವಂಗಮೋದೀರಿತಕಂಠತಾಲಂ ಆವಿಷ್ಕೃತಂ ಮೇಘಮೃದಂಗನಾದೈಃ ವನೇಚು ಸಂಗೀತಮಿವ ಪ್ರವೃತ್ತಂ. ಷಟ್ಪಾದತಂತ್ರೀ ಮಧುರಾಭಿಧಾನಂ, ದುಂಬಿಗಳ ಕಾಲು ವೀಣೆಯ ತಂತಿಯೋ ಎಂಬಂತೆ ಇದೆ. ಹಕ್ಕಿಗಳ ಉಲಿ ತಾಳದಂತೆ ಇದೆ. ಏಕೆಂದರೆ ಹಕ್ಕಿಗಳ ತಾಳ, ಅದಕ್ಕೆ ಎಂತಹ ತಾಳದ ಸೆನ್ಸ್ ಇರುತ್ತೆ ಅಂದರೆ ಪರ್ಫೆಕ್ಟ್ ಆಗಿ ಆ ಕಾಲವನ್ನು ಎಲ್ಲಿಯೂ ಬಿಡಲ್ಲ. ತಾಳ ಇರೋದೇ ಕಾಲವನ್ನು ಮೈಂಟೈನ್ ಮಾಡಲಿಕ್ಕೆ. ಅದು ಅಟ್ಟತಾಳ ಆಗಿರಬಹುದು, ಮಠ್ಯತಾಳ ಆಗಿರಬಹುದು, ತ್ರಿವಿಡಿ ಆಗಿರಬಹುದು, ಧ್ರುವತಾಳ ಆಗಿರಬಹುದು, ಪರ್ಫೆಕ್ಟ್ ಆಗಿ ಅದು ಮ್ಯಾಚ್ ಆಗಿರುತ್ತೆ. ಅದನ್ನು ನೋಡ್ತಾ ಇದ್ದಾಗ ಮೋಡ ಅನ್ನೋದು ಮೇಘ ಮೃದಂಗನಾದೈಹಿ, ಮೋಡಗಳೇ ಮೃದಂಗ ಇದ್ದ ಹಾಗೆ ಇಡೀ ಕಾಡು ಸಂಗೀತ ಸಭೆಯಾಗಿ ಕಂಗೊಳಿಸ್ತಾ ಇದೆ. ಕ್ವಚಿತ್ ಪ್ರಣತ್ರೈಹಿ ಕ್ವಚಿದುನ್ನದದ್ಭಿಃ ಕ್ವಚಿಚ್ಚ ವೃಕ್ಷಗ್ರ ನಿಷಣ್ಣಕಾಯೈಃ ವ್ಯಾಲಂಬಬರಹಾಭರಣೈರ್ಮಯೂರೈಃ ವನೇಚು ಸಂಗೀತಮಿವ ಪ್ರವೃತ್ತಂ. ಕೆಲವೊಂದು ಕಡೆ ಮರಗಳ ಸುತ್ತ ಬಳ್ಳಿಗಳು ಇಳಿದಿರ್ತವೆ, ಕೆಲವೊಂದು ಕಡೆ ಎಲೆಗಳು ಜೋತಿ ಬಿದ್ದಿರ್ತವೆ. ಗಾಳಿಗೆ ಈಚೆ ಆಚೆ ಮರಗಳಿಡೀ ತೊನೆಯುವಾಗ ಆಭರಣಗಳನ್ನು ತುಳುಕಿಸಿಕೊಂಡ ನರ್ತಕಿಯರ ತರಹ ಕಾಣಿಸ್ತಾ ಇದೆ. ಸ್ವನೈರ್ಘನಾನಾಂ ಪ್ಲವಗಾಃ ಪ್ರಬುದ್ಧಾಃ ವಿಹಾಯ ನಿದ್ರಾಂ ಚಿರಸನ್ನಿರುದ್ಧಾಂ ಅನೇಕ ರೂಪಾಕೃತಿ ವರ್ಣನಾದಾಃ ನವಾಂಬುಧಾರಾಭಿಹತಾನದಂತೀ. ಹಕ್ಕಿಗಳು ಮೋಡದ ಗುಡುಗಿಗೆ ತಮ್ಮ ನಿದ್ದೆಯನ್ನು ತೊರೆದು ಅವುಗಳ ತಾಳಕ್ಕೆ ತಕ್ಕಂತೆ ಹಾರುತ್ತಾ ತೊನೆಯುತ್ತಾ ಸಾಗುತ್ತವೆ. ನದ್ಯಸ್ತಮುದ್ವಾಹಿತ ಚಕ್ರವಾಕಾಃ ತಟಾ ನಿಶೀರ್ಣಾನ್ಯಪವಾಹಯಿತ್ವಾ ದೃಪ್ತಾ ನವಪ್ರಾವೃತ ಪೂರ್ಣಭೋಗಾ ಧೃತಂ ಸ್ವಭರ್ತಾರಮುಪೋಪಯಂತಿ. ನದಿಗಳು ಶೀರ್ಣಾನಿ ತಟಾನಿ ವೇಗವಾಗಿ ಹರಿಯುತ್ತಾ ಶಿಥಿಲವಾದ ದಂಡೆಯ ಭಾಗವನ್ನು ಕೊರೆದು ಅದರ ಮೂಲಕ ಸಮುದ್ರದ ಕಡೆಗೆ ವೇಗವಾಗಿ ಓಡೋದು. ಆಗ ತಾನೆ ಮದುವೆಯಾದ ಹೆಣ್ಣು ಮಕ್ಕಳು ಗಡಿಬಿಡಿಯಿಂದ ಗಂಡನಲ್ಲಿಗೆ ಓಡುವಂತಿದೆ. ಸ್ವಭರ್ತಾರಂ ಉಪೋಪಯಂತಿ. ನೀಲೇಚು ನೀಲಾ ನವವಾರಿ ಪೂರ್ಣಾಃ ಮೇಘೇಶು ಮೇಘಾಃ ಪ್ರತಿಭಾಂತಿ ಸಕ್ತಾಃ ದವಾಗ್ನಿದಗ್ಧೇಷು ದವಾಗ್ನಿದಗ್ಧಾಃ ಶೈಲೇಚು ಚೈಲಾ ಇವ ಬದ್ಧಮೂಲಾಃ. ಮೋಡಗಳು ಒಂದು ಕಡೆಗೆ ಬರುವಾಗ ಬೇಸಿಗೆಯ ಕಾಲದಲ್ಲಿ ಕಾಳ್ಗಿಚ್ಚು ಹತ್ತಿ, ಅದು ಕಾಳ್ಗಿಚ್ಚು ಹತ್ತೋದು ಸಹಜವಾಗಿ ಹೇಗೆ ಅಂತಂದರೆ ಬಿದಿರಿನ ಮೆಳೆಗಳು ಗಾಳಿಗೆ ತಿಕ್ಕಿಕೊಂಡು ಆ ತಿಕ್ಕಿಕೊಳ್ಳುವಿಕೆಯಿಂದ ಉಂಟಾದ ಒಂದು ಬೆಂಕಿ ಅದು ಒಂದಿಷ್ಟು ಕಾಡನ್ನು ಸುಡುತ್ತೆ. ಸಾಮಾನ್ಯವಾಗಿ ಬಿದಿರು ಮೆಳೆಯ ಕಡೆಗೆ ಸುಡುತ್ತೆ. ಈಗ ಏನು ಮಾಡ್ತಾರೆ, ಕಾಳ್ಗಿಚ್ಚು ಬರ್ತಾ ಇದ್ರೆ ಅದು ನಮ್ಮ ಕಡೆಗೆ ಬರಬಾರ್ದು, ನಾವೆಲ್ಲೋ ಇಟ್ಟಿರ್ತೀವಿ ಅಂತ ಹೇಳಿ ಅದನ್ನು ಆರಿಸ್ತಾರೆ. ಕೆಲವೊಮ್ಮೆ ಹಚ್ಚುತ್ತಾರೆ. 150 ಕಡೆ ಕಾಡು ಸುಟ್ಟಿದ್ದಾರೆ ಮೊನ್ನೆ. 150 ಕಡೆ, 152 ಕಡೆ ಕಾಡು ಸುಟ್ಟಿದ್ದಾರೆ. ಅದು ಯಾಕೆ ಅಂತಹ ವಿಕೃತ ಮನೋಭಾವವೋ ಯಾರೋ ಪುಂಡರು, ಅದು ಪತ್ರಿಕೆಗಳಲ್ಲೆಲ್ಲ ಬಂದಿದೆ. ಹಾಗಾಗಿ ಅದು ಆ ಸುಡೋದಿದೆಯಲ್ಲ ಅದು ವನನಾಶ. ಪ್ರಕೃತಿ ಒಂದು ಕಾಳ್ಗಿಚ್ಚು ಕೊಡತ್ತಲ್ಲ ಅದು ಸಸ್ಯೋತ್ಪತ್ತಿ. ಬಿದಿರಿಗೆ ಬೆಂಕಿ ಕೊಟ್ಟಾಗ ಅದೊಂದು ಬೀಜವಾಗಿ ಬೇರೆ ಕಡೆ ಹೋಗಿ ನೆಟ್ಟು ಮಳೆ ಬಂದಾಗ ಅದೇ ಚಿಗುರೊಡೆಯುತ್ತೆ. ಪ್ರಕೃತಿಯ ಕಾಳ್ಗಿಚ್ಚು ಇದೆಯಲ್ಲ ಸಹಜವಾಗಿ ಹತ್ತಿಕೊಳ್ಳೋದು, ಅದು ಕಾಡನ್ನು ಬೆಳೆಸತ್ತೆ, ನಾಶ ಮಾಡಲ್ಲ. ಈಗ ನಾವು ಮಾಡ್ತೇವಲ್ಲ ಅದು ಪ್ರಕೃತಿಯನ್ನು ಹಾಳು ಮಾಡುವಂತಹ ಕಾಳ್ಗಿಚ್ಚು, ಕಾಡನ್ನು ನಾಶ ಮಾಡುತ್ತೆ. ಈ ಕಾಳ್ಗಿಚ್ಚಿನಿಂದ ಸುಟ್ಟ ಜಾಗ, ಆಮೇಲೆ ಅಲ್ಲಿ ಬರುವ ಮೋಡ ಅದು ಕೂಡ ಕಪ್ಪಗಿರುತ್ತೆ.
ಇದು ಕೂಡ ಕಪ್ಪಗಿರುತ್ತೆ. ದವಾಗ್ನಿ ದಗ್ಧೇಶು ದವಾಗ್ನಿ ದಗ್ಧಾಹ, ಇದು ಕಾಳ್ಗಿಚ್ಚಿನಿಂದ ಸುಟ್ಟು ಕಪ್ಪಾಗಿದೆ. ಅದು ಕೂಡ ಇನ್ನೇನು ಬೆಂಕಿಯಿಂದ ಬಿರಿಯುತ್ತೆ. ಎರಡು ಕಪ್ಪುಗಳು ಒಟ್ಟಿಗೆ ಸೇರ್ತವೆ. ಯಾವ ಕಪ್ಪಿನೊಳಗಡೆ ಯಾವ ಕಪ್ಪಿದೆ ಅನ್ನೋದು ಕನ್ಫ್ಯೂಸ್ ಆಗತ್ತೆ. ಆ ತರಹ ಇದೆ ಅಂತ ಬರೀತಾರೆ ಅವರು. ಅವ್ರು ಬರೀತಾರೆ ಅಂದ್ರೆ ರಾಮ ಹೇಳಿರ್ತಾನೆ, ಪ್ರಮತ್ತ ತನ್ನಾದಿತ ಬರಹಿಣಾನಿ ಸಶಕ್ರ ಗೋಪಾ ಕುಲಶಾದ್ವಲಾನಿ ಚರಂತಿ ನೀಪಾರ್ಜುನ ವಾಸಿತಾನಿ ಗಜಾಸ್ಸು ರಮ್ಯಾಣಿ ವನಾಂತರಾಣಿ. ಬೇರೆ ಬೇರೆ ಮರದ ವಾಸನೆ ಹಿಡಿದು ಆನೆಗಳು ಕಾಡಿನಿಂದ ಕಾಡಿಗೆ ನಿರಂತರವಾಗಿ ಸಂಚಾರ ಮಾಡ್ತಾ ಇರುತ್ತೆ. ಮಳೆ ಬಂತು ಅಂತ ಹೇಳಿ ಬಾಗಿಲು ಹಾಕೊಂಡು ಕೂಡ್ಲಿಕ್ಕೆ ಅವೇನು ಮನುಷ್ಯರ, ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ನವಾಂಬುಧಾರಾಹತ ಕೇತರಾಣಿ ಧ್ರುವಂ ಪರಿಶ್ವಜ್ಯ ತರೋರುಹಾಣಿ ಕದಂಬ ಪುಷ್ಪಾಣಿ ತಕೇತರಾಣಿ ನವಾನಿ ಹೃಷ್ಟಾ ಭ್ರಮರಾ ಪಿಬಂತಿ. ತೀರದಲ್ಲಿರುವ ಕದಂಬ ಮರಗಳು ಬಾಗಿ ಹೂವು, ಆ ಕದಂಬ ವೃಕ್ಷದ ಹೂವು ಏನಿದೆ ಅದು, ಆಮೇಲೆ ಕಮಲ ಎರಡೂ ಕೂಡ ಸೇರ್ಕೊಂಡು ಬಿಟ್ಟಿರುತ್ತೆ. ಆಗ ದುಂಬಿಗಳಿಗೆ ಖುಷಿಯೋ ಖುಷಿ. ಅದನ್ನು ಸೆಳೆದು ಅದರ ಬನಿಯನ್ನು ತಗೊಂಡು ಹೋಗಿ ಜೇನು ಗೂಡಿನಲ್ಲಿ ಇಡ್ತಾವೆ. ಆ ಜೇನನ್ನು ಮನುಷ್ಯರು ಕುಡಿತಾರೆ. ಕಾದಂಬರಿ ಕುಡಿಯಲ್ವಾ? ಕುಡಿತೀವಿ, ಗೊತ್ತಿಲ್ಲ ನಮಗೆ. ಯಾಕೆಂದ್ರೆ ಕದಂಬ ವೃಕ್ಷದ ಒಂದು ರಸ ಒಂದು ಹನಿ ಇರಲಿ 5 ಹನಿ ಇರಲಿ ಅಲ್ಲಿ ಸೇರ್ಕೊಂಡೇ ಇರುತ್ತೆ. ಮತ್ತಾ ಗಜೇಂದ್ರ ಮುದಿತಾ ಗವೇಂದ್ರಾ ವನೇಚು ವಿಕ್ರಾಂತ ತರಾ ಮೃಗೇಂದ್ರಾ ರಮ್ಯಾ ನರೇಂದ್ರ ನಿಭೃತಾ ನರೇಂದ್ರಾ ಪ್ರಕ್ರೀಡಿತೋ ವಾರಿಧರೈ ಸುರೇಂದ್ರ. ಆನೆಗಳಿಗೆ ಸಂತಸ, ಗವೇಂದ್ರಾಹ ಎತ್ತುಗಳಿಗೆ ಸಂತಸ, ಮೃಗೇಂದ್ರಾಹ ಜಿಂಕೆಗಳಿಗೆ ಸಂತಸ. ಮೇಘ ಸಮುದ್ಭೂತ ಸಮುದ್ರನಾದಾಹ ಮಹಾಜಲೌಘೈರ್ಗಗನಾವಲಂಬಾಹ ನದೀಸ್ತಟಾಕಾನಿ ತರಾಂತಿ ವಾಪೀಃ ಮಹೀಂಚ ಕೃತ್ಸ್ನಾಂ ಅಪವಾಹಯಂತಿ. ಮೋಡಗಳು ಸಂತಸಗೊಂಡು ಮಳೆ ಸುರಿಸುತ್ತಾ ನದಿಗಳನ್ನು, ತಟಾಕಗಳನ್ನು, ಸರೋವರಗಳನ್ನು, ಇಳಿಬಾವಿಗಳನ್ನು, ಭೂಮಿಯನ್ನು ಒಂದೇ ಮಾಡಿಬಿಡ್ತವೆ. ಇದ್ರೆ ಮಾಡೋದಲ್ವಾ, ಅದಕ್ಕೆ ನಾವು ಯಾವುದನ್ನು ಇರಿಸಿಲ್ಲ. ವರ್ಷ ಪ್ರವೇಗ ವಿಪುಲಾ ಪತಂತಿ ಪ್ರವಾಂತಿ ವಾತಾ ಸಮುದೀರ್ಣ ವೇಗಾ ಪ್ರನಷ್ಟಕೂಲ ಪ್ರವಹಂತಿ ಶೀಘ್ರಂ ನದ್ಯೋ ಜಲಂ ವಿಪ್ರತಿಪನ್ನ ಮಾರ್ಗಾ. ಈ ಮಳೆಗಾಲ ಬೆಳೀತಾ ಇದ್ದ ಹಾಗೆ ವಾಟರ್ ಬೆಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಸುತ್ತಲಿನ ರಿವರ್ ಬೆಡ್ ಏನಿದೆ ಅದರ ಸುತ್ತಲಿನ ಕಾಂಪೌಂಡ್ಗಳನ್ನು ಕೊರೆದು 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 ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮಳೆಗಾಲದಲ್ಲಿ ಮತ್ತೆ ಕಡಿಮೆ ಆಗುತ್ತೆ. ಘನೋಪಗೂಢಂ ಗಗನಂ ನತಾರ ನಭಾಸ್ಕರೋ ದರ್ಶನಮಭ್ಯುಪೈತಿ ನವೈರ್ಜಲೌಘೈರ್ಧರಣಿ ವಿತೃಪ್ತ ತಮೋ ವಿಲಿಪ್ತ ನದಿಶ ಪ್ರಕಾಶಾ. ಮೋಡ ಕೂಡಿ ನಕ್ಷತ್ರಗಳು ಕಾಣುವುದಿಲ್ಲ. ಸೂರ್ಯ ಯಾವತ್ತೋ ಒಮ್ಮೆ ಕಾಣಿಸ್ತಾನೆ. ನವೈರ್ಜಲೌಘೈರ್ಧರಣಿ ವಿತೃಪ್ತ, ಹೊಸ ನೀರನ್ನ ಆಸ್ವಾದನೆ ಮಾಡ್ತಾ ಭೂಮಿ ತಣಿದಿದ್ದಾಳೆ. ತಮೋ ವಿಲಿಪ್ತ ನದಿಶ ಪ್ರಕಾಶಾ, ಎಲ್ಲ ಕಡೆ ಕತ್ತಲಾಗಿ ಬೆಳಕಿನಲ್ಲಿ ಏನು ಕಾಣುವುದಿಲ್ಲ. ಮಹಾಂತಿ ಕೂಟಾನಿ ಮಹೀಧರಾಣಾಂ ಧಾರಾ ವಿಧೌತೌನ್ಯಧಿಕಂ ವಿಭಾಂತಿ ಮಹಾಪ್ರಮಾಣೈರ್ವಿಪುಲೈಃ ಪ್ರಪಾತೈಃ ಮುಕ್ತಾಕಲಾಪೈರಿವಲಂಬಮಾನೈಃ. ಹೀಗೆ ಮೇಲ್ಗಡೆಯಿಂದ ಸುರಿಯುವಂತಹ ಹನಿ ಹನಿಗಳನ್ನು ಕಣ್ಣಿಟ್ಟು ನೋಡುವಾಗ ಆಗಸದಿಂದ ಮುಗಿಲಿನಿಂದ ಮುತ್ತುಗಳ ಸಮೂಹ ಬೀಳ್ತಾ ಇದೆಯೋ ಎಂಬಂತೆ ಕಾಣುತ್ತೆ. ಸುರತಾಮರ್ದ ವಿಚ್ಛಿನ್ನಾ ಸ್ವರ್ಗಸ್ತ್ರೀ ಹಾರಮೌಕ್ತಿಕಾ ಪತಂತಿ ಚಾತುಲಾದಿಕ್ಷು ತೋಯಧಾರಾ ಸಮಂತತಃ. ಅದು ಹೇಗೆ ಆಗಸದಲ್ಲಿ ದೇವತಾ ಸ್ತ್ರೀಯರು ತಮ್ಮ ಗಂಡನೊಡನೆ
ತುಂಟಾಟ ಆಡುವಾಗ ಮುತ್ತಿನ ಹಾರಗಳು ಹರಿದು ಮುತ್ತುಗಳು ಬೀಳ್ತಾ ಇವೆಯೋ ಎಂಬಂತೆ ಆ ಮಳೆಯ ಹನಿಗಳು ಕಾಣುತ್ತವೆ. ವಿಲೀಯಮಾನೈರ್ವಿಹಗೈರ್ನಿಲೀ ನಿಮೀಲದ್ಭಿಶ್ಚ ಪಂಕಜೈಃ ವಿಕಸಂತ್ಯಾಚ ಮಾಲತ್ಯ ಗತೋಸ್ತಂ ಜ್ಞಾಯತೆ ರವಿಃ. ಸೂರ್ಯೋದಯ ಆಯಿತು ಅಂತ ಹೆಂಗೆ ಗೊತ್ತಾಗತ್ತೆ? ತಾವರೆ ಅರಳುತ್ತೆ. ರವಿ ಅಸ್ತಂಗತ ಆದ ಅಂತ ಹೆಂಗೆ ಗೊತ್ತಾಗತ್ತೆ? ಮುದುಡುತ್ತೆ. ಅಷ್ಟೇ. ವಿಕಸಂತ್ಯಾಚ ಮಾಲತ್ಯ, ಮಾಲತಿ ಹೂವು ಅರಳುತ್ತೆ ಅಂದರೆ ಸೂರ್ಯ ಅಸ್ತಂಗತನಾಗಿದ್ದಾನೆ ಅಂತ ಅರ್ಥ. ಗತೋಸ್ತಂ ಜ್ಞಾಯತೆ ರವಿ ವೃತ್ತಾಯಾತ್ರಾ ನರೇಂದ್ರಾಣಾಂ ಸೇನಾಪಥ್ಯೇವ ವರ್ತತೆ ವೈರಾಣಿ ಚೈವ ಮಾರ್ಗಾಶ್ಚ ಸಲಿಲೇನ ತಮೀಕೃತಾಃ. ರಾಜರು ಮಳೆಗಾಲಕ್ಕಿಂತ ಮುಂಚೆ ಯುದ್ಧಕ್ಕೆ ಅಂತ ಹೊರಟಿರ್ತಾರೆ. ಮಳೆಗಾಲಕ್ಕಿಂತ ಮುಂಚೆ ಯುದ್ಧಕ್ಕೆ ಅಂತ ಹೊರಟಿರ್ತಾರೆ. ಆಗ ಮಳೆ ಬಂದಿದೆ. ವೈರಾಣಿ ಚೈವ ಮಾರ್ಗಾಶ್ಚ ಸಲಿಲೇನ ತಮೀಕೃತಾಃ. ಅವರಲ್ಲಿ ಹಗೆ ಹಿಂಗಿರುತ್ತೆ. ಹಗೆಯ ಒಂದು ಮೈಯಿಂದ ಒಳಗಡೆಯಿಂದ ಒಂದು ಶತ್ರುಗಳ ಮೇಲೆ ಸಿಟ್ಟು ಬರಬೇಕಲ್ಲ. ಮಳೆ ಬಿದ್ದು 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 ಏನು ಸಿಟ್ಟು ಇರಲ್ಲ, ಏನಿರಲ್ಲ. ಯಾಕೆಂದ್ರೆ ರಸ್ತೆಯೂ ಕೂಡ ಸಮ ಆಗೋಗಿರುತ್ತೆ. ಸಲಿಲೇನ ಸಮೀಕೃತಾಃ ವೈರಾಣಿ ಚೈವ ಮಾರ್ಗಾಶ್ಚ ಸಲಿಲೇನ ಸಮೀಕೃತಾಃ. ಮಾಸಿ ಪ್ರೋಷ್ಠಪದೇ ಬ್ರಹ್ಮ ಬ್ರಾಹ್ಮಣಾನಾಂ ವಿವಕ್ಷತಾಂ ಅಯಮಧ್ಯಾಯತಮಯಃ ಸಾಮಗಾನಾಮುಪಸ್ಥಿತಃ. ಇದು ಪ್ರೌಷ್ಠಪದೇ ಮಾಸಿ, ಭಾದ್ರಪದ ಮಾಸ. ಇಲ್ಲಿ ಬ್ರಾಹ್ಮಣರು ವೇದವನ್ನು ನಿರಂತರ ಚಿಂತನೆ ಮಾಡುವ ಸಮಯ. ಗೊತ್ತಾಯ್ತಾ? ಉಪಾಕೃತ ವೈ ವೇದಾ. ಇದು ಉಪಾಕೃತ ವೈ ವೇದ ಅಂದರೆ ವೇದವನ್ನು ಸ್ವೀಕಾರ ಮಾಡಿದ್ದೇವೆ ಅಧ್ಯಯನಕ್ಕಾಗಿ. ಇನ್ನು 6 ತಿಂಗಳಾದ ಮೇಲೆ ಉತ್ಸೃಷ್ಟಾವೈ ವೇದಾ, ವೇದ ಬಿಟ್ಟಿದ್ದೀವಿ. ಈಗ ಅಯಂ ಅಧ್ಯಾಯ ಸಮಯ. ನಾನು ಅದೇ ಹೇಳ್ತಾ ಇದ್ದೆ, ಈ ಹಬ್ಬಗಳೆಲ್ಲ ನಂತರದ ಸೇರ್ಪಡೆ. ಒಂದೊಮ್ಮೆ ಈ ಹಬ್ಬಗಳೇ ವೈದಿಕ ಆಗಿದ್ದಿದ್ರೆ ಗಣೇಶನ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ, ಆಮೇಲೆ ಇನ್ನೇನದು ಏನೇನೋ ಹಬ್ಬಗಳು ಬರ್ತವೆ. ಕೃಷ್ಣಾಷ್ಟಮಿ ಒಂದು ಬಿಟ್ಟು ಉಳಿದ ಎಲ್ಲ ಹಬ್ಬಗಳು ವೈದಿಕ ಆಗಿದ್ದಿದ್ರೆ ಅದು ಮುಗಿದ ಮೇಲೆ ಉಪಕ್ರಮ ಇರ್ತಿತ್ತು. ಯಾಕೆಂದ್ರೆ ಹಬ್ಬ ಎಲ್ಲ ಮುಗಿಸ್ಕೊಳ್ಳಿ, ಆಮೇಲೆ ವೇದಾಧ್ಯಯನ ಶುರು ಮಾಡಿ. ಇವತ್ತಿನ ಪರಿಸ್ಥಿತಿಯಲ್ಲಿ ವೇದಾಧ್ಯಯನಕ್ಕೆ ಅಂತ ಉಪಕರ್ಮ ಮಾಡ್ಕೊಂಡು ಮಾರನೇ ದಿವಸದಿಂದ ಹಬ್ಬ ಶುರು. ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ರಾಯರ ಆರಾಧನೆ, ಅದೇ ರಾಯರು ರಾಘವೇಂದ್ರ ಸ್ವಾಮಿಗಳು ಒಂದೇ. ಆಮೇಲೆ ಕೃಷ್ಣಾಷ್ಟಮಿ ಲೀಲೋತ್ಸವ, ಆಮೇಲೆ ಇದು ಯಾವುದು ಅದೇ ಗಣೇಶನ ಹಬ್ಬ, ಗೌರಿ ಹಬ್ಬ, ಅನಂತ ಪದ್ಮನಾಭ, ಸಾಲು 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 ಸಾಲು. ಆಮೇಲೆ ನವರಾತ್ರಿ. ಎಲ್ಲಿ ಉಸಿರಾಡ್ಲಿಕ್ಕೆ ಪುರುಸೊತ್ತಿರಲ್ಲ ಒಬ್ಬ ಗೃಹಸ್ಥನಿಗೆ. ಸನ್ಯಾಸಿಗಳನ್ನು ಹೋಗಿ ಕೇಳಬೇಕು, ಸಮಯ ಸಿಗತ್ತ ನಿಮಗೆ ಅಂತ. ಅವ್ರನ್ನೂ ಬಿಡಲ್ಲ ರೀ. ಆ ಶ್ರೀನಿವಾಸ ಕಲ್ಯಾಣ ಕೇಳಿತಾರೆ. ಅವ್ರು ಹಿಂಗೆ ನೋಡ್ತಾ ಕೂತಿರ್ಬೇಕು. ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಪಾಪ ಮನಸ್ಸಿನೊಳಗಡೆ, ಒಂದು ಆವಾಹನೆ ಇಲ್ಲ, ಒಂದು ವಿಸರ್ಜನೆ ಇಲ್ಲ. ಇವರು ತಗೊಂಡೋಗಿ ಇವರೇ ಕಟ್ತಾರೆ ಹೋಗಿ ಏನು ಮಾಂಗಲ್ಯವನ್ನ ಶ್ರೀನಿವಾಸನಿಗೆ. ಅದು ಎಂಥದ ಏನೋ ಅಂತ ಅವರು ಅನ್ಕೊಳ್ತಾ ಇರ್ತಾರೆ ಪಾಪ ಮನಸ್ಸಲ್ಲಿ. ಆದರೆ ಆಡೋ ಹಾಗಿಲ್ಲ. ವಿವೃತ್ತ ಕರ್ಮಾಯತನೋ ನೂನಂ ಸಂಚಿತ ಸಂಚಯ ಆಷಾಢೀಮಭ್ಯುಪಗತೋ ಭರತ ಕೋಶಲಾಧಿಪ. ಪ್ರಾಯ ಇಷ್ಟು ಹೊತ್ತಿಗೆ ಲಕ್ಷ್ಮಣ ಎಲ್ಲ ಕೆಲಸಗಳನ್ನು ಮುಗಿಸಿ ಆ ದಿವಸದ ವೀಕೆಂಡ್, ಇದು ಏನು ಇಯರ್ ಎಂಡಿನ ಲೆಕ್ಕಗಳನ್ನೆಲ್ಲ ಮುಗಿಸಿ, ಭರತ ಈ ಮಳೆಗಾಲದ ಸಂದರ್ಭದಲ್ಲಿ ನಿರ್ಮಳನಾಗಿ ನನ್ನನ್ನೇ ನೆನಪಿಸ್ತಾ ಕೂತಿರ್ಬೋದಲ್ವಾ. ನೂನಮಾಪೂರ್ಯಮಾಣಾಯಾ ಸರೈವಾ ವರ್ಧತೇರಯ ಮಾಂ ಸಮೀಕ್ಷ ಸಮಾಯಾಂತಂ ಅಯೋಧ್ಯಾಯ ಇವ ಸ್ವನಃ. ಖಂಡಿತವಾಗಿ ಸರಯೂ ನದಿ ನಮ್ಮೂರಲ್ಲಿ ಉಕ್ಕಿ ಹರಿದಿರತ್ತಲ್ವಾ, ಉಕ್ಕಿ ಹರಿದಿರತ್ತಲ್ವಾ. ಸರಯುವಿನ ಸದ್ದು ಜೋರಾಗಿರುತ್ತೆ. ನೋಡು, ನಾನು ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹೋಗುವಾಗ
ನನ್ನನ್ನು ನೋಡಿ ಜನರ ಧ್ವನಿ ಏನಿದೆ ಉಕ್ಕಿ ಹರಿಯುವ ಸರಿಯೂ ನದಿಯನ್ನು ಮೀರಿಸಲಿಕ್ಕಿದೆ ಅಂತ ನಿಲ್ಲ. ಇಮಾ ಸ್ಫೀತ ಗುಣಾವರ್ಷಾ ಸುಗ್ರೀವ ಸುಖಮಶ್ನುತೆ ವಿಜಿತಾರಿಸ್ಸದಾರಶ್ಚ ರಾಜ್ಯೇ ಮಹತಿ ಚ ಸ್ಥಿತಃ. ಇನ್ನು ಸುಗ್ರೀವ ಎಲ್ಲವನ್ನ ಗೆದ್ದಿದ್ದಾನೆ, ಶತ್ರುಗಳನ್ನು ಗೆದ್ದು ಸುಖವಾಗಿ ಹೆಂಡತಿಯರ ಜೊತೆಗಿದ್ದಾನೆ. ಮಳೆಗಾಲ ಬರುವಷ್ಟೊತ್ತಿಗೆ ಎಲ್ಲ ಸಂಕಟಗಳು, ಸಂಭ್ರಮಗಳು, ಆತಂಕಗಳು ಎಲ್ಲ ದೂರ ಆಗಿ ಮಳೆಗಾಲದಿಂದ ಸುಖ ಶುರು ಆಗಿದ್ದು ಅಂದ್ರೆ ಆ ಸುಗ್ರೀವನಿಗೇನೆ. ನಾವು ಮಳೆಗಾಲದಲ್ಲಿ ಹೆಂಡತಿಯಿಂದ ದೂರ ಆಗಿ ಒದ್ದಾಡ್ತಾ ಇದ್ದೇವೆ. ಅವನು ಮಳೆಗಾಲ ಶುರು ಆಗೋ ಅಷ್ಟೊತ್ತಿಗೆ ಹೆಂಡತಿ ಬಂದ್ಬಿಟ್ಟಿದ್ದಾಳೆ. ಅಹಂತು ಹೃತದಾರಶ್ಚ ರಾಜ್ಯಾಚ್ಚ ಮಹತಶ್ಚ್ಯುತಃ ನದೀಕೂಲಮಿವ ಕ್ಲಿನ್ನಂ ಅವಸೀದಾಮಿ ಲಕ್ಷ್ಮಣ. ನಾನು ಈಚೆ ಹೆಂಡತಿ ಇಲ್ಲ, ಆಚೆ ರಾಜ್ಯ ಇಲ್ಲ, ಎರಡೂ ಕಡೆಯಿಂದ ಕೊರೆಯಲ್ಪಡುವ ನದಿಯ ದಂಡೆಯ ಹಾಗೆ ಸ್ವರ್ಗ ಹೋಗ್ತಾ ಇದ್ದೀನಿ. ಶೋಕಶ್ಚ ಮಮ ವಿಸ್ತೀರ್ಣೋ ವರ್ಷಾಶ್ಚ ಭೃಚ ದುರ್ಗಮಾ ರಾವಣಶ್ಚ ಮಹಾನ್ ಶತ್ರು ಅಪಾರ ಪ್ರತಿಭಾತಿ ಮೇ. ನನ್ನ ಶೋಕ ಹಿರಿದಾಗಿದೆ, ಈ ಮಳೆ ಮುಗಿಯೋ ಸೂಚನೆಗಳೇ ಇಲ್ಲ, ಇನ್ನು ರಾವಣನನ್ನು ಗೆಲ್ಲಲಾಗುವುದಿಲ್ಲ. ಏನವಸ್ಥೆ ಕಣಯ್ಯ ನಂದು. ಅಯಾತ್ರಾಂ ಚೈವ ದೃಷ್ಟ್ವೇ ಮಾಂ ಮಾರ್ಗಾಂಶ್ಚ ಭೃಚ ದುರ್ಗಮಾನ್ ಪ್ರಣತೆ ಚೈವ ಸುಗ್ರೀವೇ ನಮಯಾ ಕಿಂಚಿದೀರಿತಂ. ಇನ್ನು ಈಗ ಓಡಾಡಲಾಗುವುದಿಲ್ಲ. ಮಳೆಗಾಲದ ಈ ಆರಂಭದಲ್ಲಿ ಓಡಾಡುವ ದಾರಿಯಲ್ಲಿ ಹುಲ್ಲು ಬೆಳೆದು ಅವಾಗೇನು ಟಾರಿತ್ತೆ, ಹುಲ್ಲನ್ನೇ ಪ್ರತಿ ಸರ್ತಿ ಸವರಬೇಕು. ಹುಲ್ಲು ಬೆಳೆದು ಬೆಳಿಲಿಕ್ಕೆ ಸಜ್ಜಾಗ್ತಾ ಇರೋದನ್ನು ನೋಡಿ ಸುಗ್ರೀವ ನಮಸ್ಕಾರ ಮಾಡಿದಾಗ ನಾನೇನು ಹೇಳಲಿಲ್ಲ. ಅಪಿಚಾಪಿ ಪರಿಕ್ಲಿಷ್ಟಂ ಚಿರಾದ್ದಾರೈ ಸಮಾಗತಂ ಆತ್ಮಕಾರ್ಯಗರೀಯಸ್ತ್ವಾತ್ ವಕ್ತುಂ ನೇಚ್ಛಾಮಿ ವಾನರಂ. ಪಾಪ ಆ ಕಪಿ ಬಹಳ ಕಾಲ ದುಃಖವನ್ನು ಅನುಭವಿಸಿದ್ದಾನೆ. ಬಹಳ ಕಾಲ ಆದಮೇಲೆ ಹೆಂಡತಿಯನ್ನ ಸೇರಿದ್ದಾನೆ. ಅವನ ಸುಖ ಒಂದು ಸ್ವಲ್ಪ ಅನುಭವಿಸ್ಲಿ ಅಂತ ಹೇಳಿ ಆ ಔಚಿತ್ಯ ಪ್ರಜ್ಞೆಯಿಂದ ನಾನೇನನ್ನೂ ಹೇಳಲಿಲ್ಲ. ಸ್ವಯಮೇವ ಹಿ ವಿಶ್ರಮ್ಯ ಜ್ಞಾತ್ವಾ ಕಾಲಮುಪಾಗತಂ ಉಪಕಾರಂಚ ಸುಗ್ರೀವೋ ವೇತ್ಸ್ಯತೆ ನಾತ್ರ ಸಂಶಯಃ. ತಾನೇ ತಣಿದು ದಣಿವು ಆರಿಸಿಕೊಂಡು ಕಾಲ ಬಂದದ್ದನ್ನು ಕಂಡು ಸುಗ್ರೀವ ನನ್ನ ಬಳಿಗೆ ಬರ್ತಾನೆ. ಮಾಡಿದ ಉಪಕಾರ ಮರೆಯೋಲ್ಲ ಅಲ್ವಾ. ತಸ್ಮಾತ್ ಕಾಲ ಪ್ರತೀಕ್ಷೋಹಂ ಸ್ಥಿತೋಸ್ಮಿ ಶುಭಲಕ್ಷಣ ಸುಗ್ರೀವಸ್ಯ ನದೀನಾಂಚ ಪ್ರಸಾದಮಭಿಕಾಂಕ್ಷಯನ್. ಅದರಿಂದ ನಾನು ಕಾಲವನ್ನು ಕಾಯುತ್ತಿದ್ದೇನೆ. ಸುಗ್ರೀವನ ಪ್ರಸನ್ನತೆಯನ್ನೂ ನದಿಗಳ ಪ್ರಸನ್ನತೆಯನ್ನೂ ನಾನು ಕಾಯ್ತಾ ಇದ್ದೇನೆ. ಉಪಕಾರೇಣ ವೀರೋಹಿ ಪ್ರತೀಕಾರೇಣ ಯುಜ್ಯತೆ ಅಕೃತಜ್ಞೋ ಪ್ರತಿಕೃತೋ ಹಂತಿ ಸತ್ವವತಾಂ ಮನಃ. ಉಪಕಾರ ಮಾಡಿದಾಗ ಪ್ರತ್ಯುಪಕಾರವನ್ನು ಮಾಡಬೇಕು ಅಂತ ಸಜ್ಜನರಿಗೆ ಅನ್ಸುತ್ತೆ. ಅಕೃತಜ್ಞ ಅಪ್ರತಿಕೃತ. ಆದರೆ ತಾನು ಮಾಡಿದ ಉಪಕಾರವನ್ನು ಮರೆತಾಗ ಸಜ್ಜನರ ಮನಸ್ಸು ಕೆರಳುತ್ತೆ. ಅಥೈವ ಮುಕ್ತ ಪ್ರಣಿಧಾಯ ಲಕ್ಷ್ಮಣ ಕೃತಾಂಜಲಿಸ್ತತ್ ಪ್ರತಿಪೂಜ್ಯ ಭಾಷಿತಂ ಉವಾಚ ರಾಮಂ ಸ್ವಭಿರಾಮದರ್ಶನಂ ಪ್ರದರ್ಶಯಂದರ್ಶನಮಾತ್ಮನಶ್ಚುಭಂ. ಈ ರೀತಿ ಲಕ್ಷ್ಮಣನಿಗೆ ಹೇಳಿದಾಗ ಲಕ್ಷ್ಮಣ ಕೇಳಿಸಿಕೊಂಡು ಕೈಗಳನ್ನು ಮುಗಿದು ರಾಮನಿಗೆ ನುಡಿದ. ಯದುಕ್ತಮೇ ತತ್ತವ ಸರ್ವಮೀಪ್ಸಿತಂ ನರೇಂದ್ರ ಕರ್ತಾನ ಚಿರಾಧರೀಶ್ವರ ಶರತ್ ಪ್ರತೀಕ್ಷ ಕ್ಷಮತಾಮಿದಂ ಭವಾನ್ ಜಲಪ್ರಪಾತಂ ರಿಪುನೃಗ್ರಹೇ ಧೃತಃ. ನೀನೇನು ಹೇಳಿದೆ ಅದೆಲ್ಲವನ್ನೂ ಸುಗ್ರೀವ ಮಾಡ್ತಾನೆ. ಒಂದು ಸ್ವಲ್ಪ ತಡೆದುಕೋ. ಶರತ್ ಪ್ರತೀಕ್ಷ ಕ್ಷಮತಾಮಿದಂ ಭವಾನ್. ಶರತ್ಕಾಲ ಬರಲಿ, ತಡಿ, ಎಲ್ಲ ಒಳ್ಳೆಯದಾಗತ್ತೆ. ಜಲಪ್ರಪಾತಂ ರಿಪುನುಗ್ರಹೇ ಧೃತಃ ಅನ್ನುವಲ್ಲಿಗೆ ಕಿಷ್ಕಿಂಧಾಕಾಂಡದಲ್ಲಿ 28ನೆಯ ಸರ್ಗ. ಸಮೀಕ್ಷ ವಿಮಲಂ ವ್ಯೋಮ ಗತ ವಿದ್ಯುದ್ಬಲಾಹಕಂ ಸಾರಸಾಕುಲ ಸಂಘೃಷ್ಟಂ ರಮ್ಯ ಜ್ಯೋತ್ಸ್ನಾನುಲೇಪನಂ. ಅಷ್ಟು ಹೊತ್ತಿಗೆ ಈ ರೀತಿಯ ಮಾತುಕತೆಗಳಲ್ಲಿ, ಈ ರೀತಿಯ ಸೊಬಗು ಸೌಂದರ್ಯಗಳನ್ನು ಆಸ್ವಾದನೆ ಮಾಡುವಲ್ಲಿ ಮಳೆಗಾಲ ಕಳೆದು ಚಳಿಗಾಲ ಮೊದಲಿಟ್ಟಿತು.
ಸಮೀಕ್ಷ ವಿಮಲಂ ವ್ಯೋಮ ಗತ ವಿದ್ಯುದ್ಬಲಾಹಕಂ. ಮುಗಿಲು ತಿಳಿಯಾಗಿದೆ, ಮಿಂಚು ಇಲ್ಲ, ಮೋಡವೂ ಇಲ್ಲ. ಸಾರತಾ ಕುಲ ಸಂಘುಷ್ಟಂ, ಎಲ್ಲೆಲ್ಲಿಯೂ ನೀರ್ಕೋಳಿಗಳು ಹಾರಾಡ್ತಾ ಇವೆ. ರಮ್ಯ ಜ್ಯೋತ್ಸ್ನಾನುಲೇಪನಂ, ರಾತ್ರಿಯೂ ಕೂಡ ಬೆಳದಿಂಗಳು, ತಿಂಗಳು ಅಂದರೆ ಸಾಕು ವಸ್ತುತಃ, ಬೆಳದಿಂಗಳು ಅಂತ ಹೇಳಬೇಕಾಗಿಲ್ಲ, ತಿಂಗಳು ಅಂದ್ರೇನೆ ಚಂದ್ರನ ಕಾಂತಿ ಅಂತ. ಆದರೆ ನಾವು ಹೇಳಲ್ವೇ ಫಾರೆಸ್ಟ್ ಕಾಡು ಅಂತ, ಹಾಗೆ ಇದೆ ಬೆಳದಿಂಗಳು. ಸಮೃದ್ಧಾರ್ಥಂ ಚ ಸುಗ್ರೀವಂ ಮಂದ ಧರ್ಮಾರ್ಥ ಸಂಗ್ರಹಂ ಅತ್ಯರ್ಥಂ ಚಾಸತಾಂ ಮಾರ್ಗಂ ಏಕಾಂತಗತ ಮಾನತಂ. ಸುಗ್ರೀವ ಸಮೃದ್ಧವಾದ ಪ್ರಯೋಜನವನ್ನು ಹೊಂದಿದ್ದಾನೆ, ಧರ್ಮದಲ್ಲಿ ಹಿಂದೆ ಬಿದ್ದಿದ್ದಾನೆ, ಅರ್ಥ ಸಂಗ್ರಹವು ಮಂದವಾಗಿದೆ. ಅಂದರೆ ರಾಜ್ಯದ ಸಂಪತ್ತು, ಆಗು ಹೋಗು, ದುಡ್ಡು, ಇದ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋತಾ ಇಲ್ಲ. ಯಾವಾಗಲೂ ಏಕಾಂತದಲ್ಲಿ ಇರ್ತಾನೆ. ನಿವೃತ್ತ ನೀವು ಏಕಾಂತ ಅಂದರೆ ಹೆಂಡತಿಯ ಜೊತೆಗೆ ಅಂತ, ಅವನೊಬ್ಬನೇ ಇರ್ತಾನೆ ಅಂತಲ್ಲ. ನಿವೃತ್ತ ಕಾರ್ಯಂ ಸಿದ್ಧಾರ್ಥಂ ಪ್ರಮದಾಭಿರತಂ ಸದಾ ಪ್ರಾಪ್ತವಂತಂ ಅಭಿಪ್ರೇತಾನ್ ಸರ್ವಾನೇವ ಮನೋರಥಾನ್. ನಿವೃತ್ತ ಕಾರ್ಯಂ, ಅವನಿಗೇನಾಗಬೇಕೋ ಅದು ಬಂದ್ಬಿಟ್ಟಿದೆ. ಅದರಿಂದಾಗಿ ಪ್ರಮದಾಭಿರತಂ ಸದಾ, ಯಾವಾಗಲೂ ಹೆಣ್ಣುಗಳೊಟ್ಟಿಗಿದ್ದಾನೆ. ಪ್ರಾಪ್ತವಂತಂ ಅಭಿಪ್ರೇತಾನ್ ಸರ್ವಾನೇವ ಮನೋರಥಾನ್, ಎಲ್ಲವನ್ನ ಪಡೆದು ಮನೋರಥಾನ್. ಸ್ವಾಂಚ ಪತ್ನೀಂ ಕ್ರೀಡಂತಮಿವ ದೇವೇಚಂ ಗಂಧರ್ವಾಪ್ಸರತಾಂ ಗಣೈಃ ಮಂತ್ರಿಶೂನ್ಯಸ್ತ ಕಾರ್ಯಂಚ ಮಂತ್ರಿಣಾಮನವೇಕ್ಷಕಂ. ಒಳ್ಳೆ ಇಂದ್ರ ಗಂಧರ್ವರ ಜೊತೆಗೆ ಕ್ರೀಡಿಸುವಂತೆ ಅವನು ಆರಾಮವಾಗಿ ಕ್ರೀಡಿಸ್ತಾ ಇದ್ದಾನೆ. ಉದ್ಯಾನವನ ನೋಡಿ, ಅದೊಂದು ಶಬ್ದ. ಬೆಳದಿಂಗಳು ಅನ್ನೋದು ನಮ್ಮ ಅಮಿತ್ ಕಾಮತರು ಉದ್ಯಾನವನ ಅಂತ ನಾವು ಹೇಳ್ತೇವೆ ಅಂತ. ಅದು ಕೂಡ ಉದ್ಯಾನ ಸಾಕು ಅಥವಾ ಉಪವನ ಸಾಕು, ಉದ್ಯಾನವನ ಅಂತಾರೆ. ಸ್ವಾಂಚ ಪತ್ನೀಂ ಅಭಿಪ್ರೇತಾಂ ಕ್ರೀಡಂತಮಿವ ದೇವೇಶಂ, ತನ್ನನ್ನು ಇಂದ್ರ ಅಂತ ಅಂದುಕೊಂಡು ಕ್ರೀಡಿಸ್ತಾ ಇದ್ದಾನೆ. ಗಂಧರ್ವಾಪ್ಸರಸಾಂ ಗಣೈಃ, ಗಂಧರ್ವ ಕನ್ಯೆಯರ ಜೊತೆ, ನೀರ್ಮಯ್ಯ ಚಲುವೆಯರ ಜೊತೆ ಇಂದ್ರ ಕ್ರೀಡಿಸುವ ಹಾಗೆ ಕ್ರೀಡಿಸ್ತಾ ಇದ್ದಾನೆ. ಮಂತ್ರಿಶೂನ್ಯಸ್ತ ಕಾರ್ಯಂಚ ಮಂತ್ರಿಣಾಮ ನವೇಕ್ಷಕಂ, ಎಲ್ಲ ಮಂತ್ರಿಗಳಿಗೆ ವಹಿಸಿಕೊಟ್ಬಿಟ್ಟಿದ್ದಾನೆ. ಮಂತ್ರಿಣಾಂ ಅನವೇಕ್ಷಕಂ, ಮಂತ್ರಿಗಳನ್ನು ಭೇಟಿನೇ ಮಾಡ್ತಾ ಇಲ್ಲ, ಮೀಟಿಂಗೇ ಇಲ್ಲ. ಮಂತ್ರಿಗಳ ಜೊತೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಬಿಟ್ಬಿಟ್ಟಿದ್ದಾನೆ. ಉಚ್ಛಿನ್ನ ರಾಜ್ಯ ಸಂದೇಹಂ ಕಾಮವೃತ್ತಮಿವ ಸ್ಥಿತಂ ನಿಶ್ಚಿತಾರ್ಥೋರ್ಥ ತತ್ವಜ್ಞ ಕಾಲಧರ್ಮ ವಿಶೇಷವಿತ್. ನನ್ನ ರಾಜ್ಯಕ್ಕೆ ಎಲ್ಲಿಂದಾದರೂ ಅಪಾಯ ಒದಗಬಹುದು ಅಂತನ್ನೋದ್ರ ಬಗ್ಗೆ ನಯಾ ಪೈಸೆ ಗುಮಾನಿ ಇಲ್ಲ. ಕಾಮವೃತ್ತಂ ವ್ಯವಸ್ಥಿತಂ, ಬೇಕಾದ ಹಾಗೆ ಖುಷಿ ಬಂದ ಹಾಗಿದ್ದಾನೆ. ನಿಶ್ಚಿತಾರ್ಥ, ಅರ್ಥ ತತ್ವಜ್ಞ, ಅವನಿಗೆ ಅಷ್ಟು ಖಾತ್ರಿ. ಹನುಮಂತನಂತಹ ಒಬ್ಬ ಮಂತ್ರಿ ಇರಬೇಕಾದ್ರೆ ನಾನು ಆಚೆ ತಲೆ ಹಾಕದೆ ಹೋದರೂ ನಡೆಯುತ್ತೆ ಅಂತ. ನಾಮಕೇ ಏವ ಆಸ್ತೆ, ಹೆಸರಿನಲ್ಲೇ ತೊಡಗಿದ್ದಾನೆ, ಕೆಲಸ ಮಾಡ್ತಾ ಇಲ್ಲ ಅಂತ. ನಾಮಕೆ ವಾಸ್ತೆ ಅಂತಾರೆ. ನಾಮಕೆ ವಾಸ್ತೆ ಅಂದ್ರೆ ಅದು ಸಂಸ್ಕೃತ. ನಾಮಕೇ ಏವ ಆಸ್ತೆ. ಈಗ ಉಂಟು ನಾಮಕೆ ವಾಸ್ತೆ ಅಂದ್ರೆ ಗೋಸ್ಕರ. ಹೌದು, ಅದೇ ಅಲ್ಲ, ಅದು ಏನಾಗಿದೆ ಮೊದಲು ಅದು ಪ್ರಯೋಗ ನಮ್ಗೆ ಎಲ್ಲಿ ಕಂಡಿದೆ ಅಂದ್ರೆ ಅಭಿನಂದನ ರಾಮಚರಿತೆಯಲ್ಲಿ ಆ ತರಹದ ಪ್ರಯೋಗಗಳಿದೆ. ಈಗ ಅರ್ಥ ಹಾಗಾಗಿರಬಹುದು. ಹೌದು, ಅಲ್ಲಲ್ಲ, ಅದೇ ದೋಸ್ತಿಕೆ ವಾಸ್ತೆ ಇದ್ದ ಹಾಗೆ ನಾಮಕೆ ವಾಸ್ತೆ ಅಂತ. ಆದ್ರೆ ಅಭಿನಂದ ಇರುವಾಗ ಹಿಂದಿ ಅಂತ ಒಂದು ಭಾಷೆನೂ ಇರಲಿಲ್ಲ, ಅಷ್ಟು ಹಳಬಾವನು. ಅಭಿನಂದ ಕವಿ ರಾಮಚರಿತ ಅಂತ ಹೇಳಿ ಬರೆದಿದ್ದಾನೆ. ಅವನು ಈ ಪದಪ್ರಯೋಗ ಮಾಡಿದಾನೆ ಅಂತ ಹೇಳಿ
ಹಾಗೆ ಅದರಿಂದಾಗಿ ಅಲ್ಲ, ಇದು ಅರ್ಥ ಚೆನ್ನಾಗಿದೆ. ಈ ಅರ್ಥ ಇಲ್ಲ ಅಂತ ದೋಸ್ತಿಕೆ ವಾಸ್ತೆ ನಂಬಿಕೆ ವಾಸ್ತೆ ಚೆನ್ನಾಗಿದೆ. ಆದ್ರೆ ಇದು ಎಷ್ಟು ಹಳೆ ಪ್ರಯೋಗ ಅಂದ್ರೆ ಹಿಂದಿ ಬಂದು ಎಷ್ಟು ವರ್ಷ ಆಯ್ತಪ್ಪ, ಅದಕ್ಕಿಂತ ಹಳೇದು. ಅದರಿಂದ ಅವನು ಸುಖವಾಗಿ ರಾಜ ಅಂತ ಹೆಸರು ಅಷ್ಟೇ ಅವನಿಗೆ. ಪ್ರಸಾದ್ಯ ವಾಕ್ಯೈರ್ ವಿವಿಧೈ ಹೇತು ಮಧ್ಯರ್ಮನೋರಮೈ ವಾಕ್ಯವದ್ ವಾಕ್ಯ ತತ್ವಜ್ಞಂ ಹರೀಶಂ ಮಾರುತಾತ್ಮಜ. ಆಗ ಹನುಮಂತ ಬಂದ. ಒಂದೆರಡು ನಿಮಿಷ ರಾಜರನ್ನು ಭೇಟಿ ಆಗ್ತೇನೆ. ಆ ಹನುಮಂತನ ಬಗ್ಗೆ ಹೇಳ್ತಾರೆ. ನಿಶ್ಚಿತಾರ್ಥ, ಮುಂದೆ ಏನಾಗತ್ತೆ ಅನ್ನೋದನ್ನ ಖಾತ್ರಿಪಡಿಸಿಕೊಂಡಿದ್ದ. ಅರ್ಥತತ್ವಜ್ಞ, ಒಂದು ನೀತಿ ಹೇಗೆ ಕೆಲಸ ಮಾಡುತ್ತೆ, ಒಂದು ಆರ್ಗನೈಸೇಷನ್ ಹೇಗೆ ರನ್ ಆಗತ್ತೆ ಅನ್ನೋದು ಗೊತ್ತಿರುವವ ಅರ್ಥತತ್ವಜ್ಞ. ಕಾಲ ಧರ್ಮ ವಿಚೇತವಿತ್, ಯಾವ ಕಾಲ ಅದರ ಸ್ವಭಾವ ಏನು ಇದೆಲ್ಲವನ್ನ ತಿಳಿದವ. ಪ್ರಸಾದ್ಯ ವಾಕ್ಯೈರ್ ವಿವಿಧೈ ಹೇತು ಮಧ್ಯರ್ಮನೋರಮೈ, ಯುಕ್ತಿಯುಕ್ತವಾದ ಮನೋಹರವಾದ ಮಾತುಗಳಿಂದ ಅವನನ್ನ ಸಂಬೋಧಿಸಿ ಈ ರೀತಿ ನುಡಿದ. ಹಿತಂ ಪಥ್ಯಂಚ ತಥ್ಯಂಚ ಸಾಮ ಧರ್ಮಾರ್ಥ ನೀತಿಮತ್ ಪ್ರಣಯ ಪ್ರೀತಿ ಸಂಯುಕ್ತಂ ವಿಶ್ವಾಸಕೃತ ನಿಶ್ಚಯಂ. ಎಂತಹ ಮಾತು! ಹಿತಂ ಹಿತವಾಗಿ ಇದೆ, ಪಥ್ಯಂ ಧರ್ಮದ ದಾರಿಯಲ್ಲಿದೆ, ತಥ್ಯಂ ಸತ್ಯವಾಗಿದೆ, ಸಾಮ ಧರ್ಮಾರ್ಥ ನೀತಿಮತ್ ರಾಜನನ್ನು ಓಲೈಸುವ ಹಾಗೆ ಇದೆ. ಪ್ರಣಯ ಪ್ರೀತಿ ಸಂಯುಕ್ತಂ, ಸುಗ್ರೀವನ ಮೇಲೆ ಪ್ರೀತಿ ಇದೆ. ವಿಶ್ವಾಸಕೃತ ನಿಶ್ಚಯಂ, ವಿಶ್ವಾಸದಲ್ಲಿ ಮನಸ್ಸನ್ನು ಇಟ್ಟಿದ್ದಾನೆ. ಹರೀಶ್ವರಮುಪಾಗಮ್ಯ ಹನುಮಾನ್ ವಾಕ್ಯಮಬ್ರವೀತ್, ಈ ರೀತಿ ಸುಗ್ರೀವನ ಬಳಿ ಬಂದು ಹನುಮಂತ ಮಾತನಾಡಿದ. ಏನಂತ ಮಾತನಾಡಿದ? ರಾಜ್ಯಂ ಪ್ರಾಪ್ತಂ ಯಶಶ್ಚೈವ ಕೌಲಿ ಶ್ರೀರಭಿವರ್ಧಿತ ಮಿತ್ರಾಣಾಂ ಸಂಗ್ರಹಶ್ಚೇತಃ ತದ್ಭವಾನ್ ಕರ್ತುಮರ್ಹತಿ. ನೋಡು, ರಾಜ್ಯವನ್ನ ಹೊಂದಿಯಾಗಿದೆ, ರಾಜ ಅನ್ನುವ ಕೀರ್ತಿ ಬಂದಿದೆ. ಕೌಲಿ ಶ್ರೀಹಿ, ಕುಲಕ್ಕೆ ಸಂಬಂಧಪಟ್ಟದ್ದು ಕೌಲಿ. ಕೌಲಿ ಶ್ರೀರಭಿವರ್ಧಿತ, ಕುಲದ ಸಂಪತ್ತು ಬೆಳೆದಿದೆ. ಆಯ್ತೇ? ಆದರೆ ಮಿತ್ರಾಣಾಂ ಸಂಗ್ರಹಶ್ಚೇತಃ, ಇಷ್ಟೇ ರಾಜ್ಯ ಇದ್ರೆ ಸಾಕೆ? ರಾಜ್ಯಕ್ಕೆ ಮಿತ್ರ ದೇಶಗಳ ಸಪೋರ್ಟ್ ಬೇಕು. ಆಯ್ತೇ? ಕಾಮನ್ವೆಲ್ತು, ಬ್ರಿಕ್ಸು, ಪ್ರಿಕ್ಸು ಎಲ್ಲ ಇರಬೇಕು. ಅವ್ರ ಜೊತೆಗೆಲ್ಲ ಅವಾಗವಾಗ ಒಪ್ಪಂದಗಳಿಗೆ ಸಹಿ ಹಾಕೋದೋ ಬಿಡೋದೋ ಏನೋ ಮಾಡ್ತಾ ಇರಬೇಕು. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇರೋದು ಯಾಕೆ ಅಂತಂದ್ರೆ ಆ ದೇಶಗಳಿಗೆ ಹೋಗಿ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನೋಡ್ಕೊಂಡ್ ಬರ್ಲಿಕ್ಕಲ್ಲ. ಮಿತ್ರಾಣಾಂ ಸಂಗ್ರಹ ಕಾರ್ಯ, ಮಿತ್ರರ ಸಂಗ್ರಹ ಮಾಡಬೇಕು, ಮಿತ್ರರ ಜೊತೆಗೆ ಇರಬೇಕು. ಯೋ ಹಿ ಮಿತ್ರೇ ಚುಕಾಲಜ್ಞ ಸತತಂ ಸಾಧು ವರ್ತತೆ. ಮಿತ್ರರು ಉಳಿಯೋದು ಯಾಕೆ? ಚೆನ್ನಾಗಿ ಕೈ ಕುಲ್ಕೋದ್ರಿಂದ, ಅವರ ಭಾಷೆಯಲ್ಲಿ ಕ್ಷೇಮವೇ ಅಂತ ಕೇಳೋದ್ರಿಂದ ಉಳಿಯತ್ತೇನು ಮೈತ್ರಿ? ಕಾಲ ಕಾಲಕ್ಕೆ ಅವರಿಗೆ ನಮ್ಮಿಂದ ಸಲ್ಲಬೇಕಾದದ್ದನ್ನು ಕೊಡಬೇಕು ಅಲ್ವೇ? ಬೇರೆ ದೇಶದ ಅವರನ್ನ ಸಂಪರ್ಕಿಸಬೇಕಾದ್ರೆ ಅವರ ಹೆಸರನ್ನು ಹೇಗೆ ಸರಿಯಾಗಿ ಉಚ್ಚಾರ ಮಾಡೋದು ಅಂತ ಪಾಠ ಹೇಳ್ಕೊಡ್ಲಿಕ್ಕೆ ಇರ್ತಾರೆ. ಹೇಗೋ ಉಚ್ಚಾರ ಆಗಬಾರದಲ್ಲ. ಆಮೇಲೆ ಒಂದೆರಡು ಔಪಚಾರಿಕವಾದ ಮಾತುಗಳನ್ನು ಆಡ್ತಾರೆ. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ. ಈಗ ಅವ್ರಿಗೆ ನೋಡಿ, ಅವರ ಭಾಷೆ ಗುಜರಾತಿ, ಕ್ಷೇಮವೇ ಅಂತ ಕೇಳಿ ಖೇಮ್ಚೆ ಅಂತ ಕೇಳಿ ಅಂತ ಹೇಳ್ಕೊಟ್ಟಿರ್ತಾರೆ ಆಯಾ ದೇಶದ ಅಧ್ಯಕ್ಷರಿಗೆ. ಸಂಸ್ಕೃತದ ಕ್ಷೇಮವೇ ಕ್ಷೇಮ, ಆ ತರಹ ಹೇಳ್ಕೊಟ್ಟಿರ್ತಾರೆ. ಅದೊಂದಿಷ್ಟಾದ್ರೆ ಆಯ್ತಾ? ಅಲ್ಲ,
ಮತ್ತೆ ಒಬ್ಬ ಮಿತ್ರನಾಗಿ ನಾನು ಸಲ್ಲಿಸಬೇಕಾದದ್ದನ್ನು ಅವ್ರಿಗೆ ಸಲ್ಲಿಸಬೇಕು. ಯೋ ಹಿ ಮಿತ್ರೇಷು ಕಾಲಜ್ಞ ಸತತಂ ಸಾಧು ವರ್ತತೆ. ಆ ಮಿತ್ರರ ಕಾಲವನ್ನು ತಿಳ್ಕೊಳ್ಬೇಕು. ತಸ್ಯ ರಾಜ್ಯಂಚ ಕೀರ್ತಿಂಚ ಪ್ರತಾಪಶ್ಚಾಪಿ ವರ್ಧತೆ. ತಸ್ಯ ಯಸ್ಯ ಕೋಶಶ್ಚ ದಂಡಶ್ಚ ಮಿತ್ರಾಣ್ಯಾತ್ಮ ಚ ಭೂಮಿಪಾ. ನೋಡಿ, ಮೂರು ಒಟ್ಟಿಗೆ ಬೆಳಿಬೇಕು. ಒಂದು ದೇಶಕ್ಕೆ ಪ್ರಧಾನವಾದದ್ದು ಕೋಶ, ದಂಡ, ಮಿತ್ರ. ಕೋಶ ಅಂತಂದ್ರೆ ಹಣ ಸರಿಯಾಗಿರ್ಬೇಕು. ಆಮೇಲೆ ದಂಡ, ದಂಡ ಅಂದ್ರೆ ಶಿಕ್ಷೆ. ಒಂದು ಎಲ್ಲರಿಗೂ ಒಂದು ಸೆಕ್ಯೂರಿಟಿ ಇರಬೇಕು ದೇಶದ ಪ್ರಜೆಗಳಿಗೆ, ಅದು ದಂಡದಿಂದ ಸಾಧ್ಯವಾಗುವಂಥದ್ದು. ಆಮೇಲೆ ಮಿತ್ರಾಣಿ, ಮಿತ್ರರು. ಇದಾದ ಮೇಲೆ ಆತ್ಮ, ಅವನು. ಇದನ್ನೆಲ್ಲ ಇದ್ದು ಇವನೇ ಇಲ್ಲದೆ ಹೋದ್ರೆ ಗತಿ ಏನು? ಇವನಿರ್ಬೇಕು. ಸಮಾನ್ಯೇತಾ ನಿತರವಾಣಿ ರಾಜ್ಯಂಚ ಮಹದಶ್ಚುತೆ. ಈ ರೀತಿ ಇದ್ರೆ ದೀರ್ಘಕಾಲ ರಾಜ್ಯಭಾರ ಮಾಡ್ತಾನೆ. ಅವನ ರಾಜ್ಯ, ಕೀರ್ತಿ, ಪ್ರತಾಪ ಎಲ್ಲ ಬೆಳೆಯುತ್ತೆ. ಪ್ರಬಲವಾದ ಲಾಭಿ ಬೆಳೆಯುತ್ತೆ. ಇಲ್ಲ ಅಂತಂದ್ರೆ ಮಿತ್ರರು ಚೆನ್ನಾಗಿರ್ಲಿಲ್ಲ ಅಂದ್ರೆ ಲಾಭಿ ಬೆಳೆಯೋಲ್ಲ. ನಮಗೆ ಯಾರು ಅತ್ಯಂತ ಹಿತರೋ ಅಲ್ಲಿಗೆ ಹೋಗದೆ, ಯಾರು ಬೆನ್ನಲ್ಲಿ ಚೂರಿ ಇರಿತಾರೋ ಅಲ್ಲಿಗೆ ಹೋಗಿ ತಗಲಾಕೊಂಡ್ರೆ ಏನ್ ಗತಿ? ತದ್ಭವಾನ್ ವೃತ್ತ ಸಂಪನ್ನ ಸ್ಥಿತಪತಿ ನಿರತ್ಯಯೇ ಮಿತ್ರಾರ್ಥಮಭಿನೀತಾರ್ಥಂ ಯಥಾವತ್ ಕರ್ತುಮರ್ಹತಿ. ಅದರಿಂದಾಗಿ ನೀನು ವೃತ್ತ ಸಂಪನ್ನ, ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಿತ್ರನ ಕ್ಯಾರೆಕ್ಟರ್ ಒಳ್ಳೇದಿದೆ, ನಿನಗೆ ಚೆನ್ನಾಗಿ ಮೈತ್ರಿಯನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೀಯಾ, ಈಗಾಗಲೇ ಒಳ್ಳೆ ದಾರಿಯಲ್ಲಿ ಇದ್ದೀಯಾ. ಮಿತ್ರಾರ್ಥಂ ಅಭಿನೀತಾರ್ಥಂ, ಮಿತ್ರನಿಗಾಗಿ ಏನು ಕೆಲಸ ಮಾಡಬೇಕೋ ಅದನ್ನು ಮಾಡ್ಲಿಕ್ಕೆ ಈಗಾಗ ತಯಾರಾಗಿದ್ದಿ. ಸಂತ್ಯಜ್ಯ ಸರ್ವಕರ್ಮಾಣಿ ಮಿತ್ರಾರ್ಥೇ ಯೋ ನ ವರ್ತತೆ ಸಂಭ್ರಮಾದ್ವಿಕೃತೋತ್ಸಾಹ ಸೋನರ್ಥೇನಾವರುದ್ಧತೆ. ಸಂತ್ಯಜ್ಯ ಸರ್ವಕರ್ಮಾಣಿ, ಎಲ್ಲ ಕರ್ಮಗಳನ್ನು ತೊರೆದು ಮಿತ್ರನಿಗಾಗಿ ಯಾರು ತೊಡಗೋದಿಲ್ಲ. ಸಂಭ್ರಮಾದ್ವಿಕೃತೋತ್ಸಾಹ, ಅವನಿಗೆ ತನ್ನ ಬೆಳವಣಿಗೆಯಲ್ಲಿಯೂ ಉತ್ಸಾಹ ಇರಲ್ಲ. ನಿನ್ನನ್ನ ಬೆಳೆಸಲಿಕ್ಕೆ ಮಿತ್ರನೂ ಉತ್ಸಾಹ ತೋರಲ್ಲ. ಆಗ ಸಹ ಅನರ್ಥೇನ ಅವರುದ್ಧತೆ, ಆಗ ಅನರ್ಥ ಅನ್ನೋದು ಅವನನ್ನ ಅಡರುತ್ತೆ. ನೋಡಿ, ಇಷ್ಟೆಲ್ಲ ವಿವರಣೆ ಇದೆ, ಇನ್ನೂ ಇದೆ. ಎಲ್ಲಿ ತನಕ? ಇಡೀ ಶ್ಲೋಕ 22ನೇ ಶ್ಲೋಕ. ನಾವಿನ್ನು ಅವನೊಂದು ಸುಮಾರು 9ನೇ ಶ್ಲೋಕ 8ನೇ ಶ್ಲೋಕದಿಂದ ಶುರು ಮಾಡಿದ್ದು 23ನೇ ಶ್ಲೋಕ ತನಕ ಇರುತ್ತೆ. ಇದನ್ನು ನಾವು ಹೆಂಗಪ್ಪ ಗ್ರಹಣ ಮಾಡೋದು? ಹನುಮಂತ ಹೇಳಿದ, ಸೀತೆ ನೋಡ್ಕೋಣ ಅಂತ, ಹ್ಞೂ ಅಂತಂದ. ಅಷ್ಟರಲ್ಲಿ ಮುಗಿದೋಗ್ಬಿಡುತ್ತೆ. ಆದ್ರೆ ಅವನು ಇದನ್ನೆಲ್ಲ ಹೇಳಿದ್ದಾನೆ. ಅದರಿಂದಾಗಿ ಯಾರು ತಮ್ಮ ಮಿತ್ರರು ಬೆಳೆಯೋದಿಲ್ಲ, ತಾನು ಬೆಳೆಯೋಲ್ಲ. ಮಿತ್ರರು ಬೆಳೆದ್ರೆ ತಾನು ಬೆಳಿತಾನೆ. ಅದನ್ನ ಎಚ್ಚರದಲ್ಲಿಟ್ಕೋ. ಗೊತ್ತಾಯ್ತಾ? ಈಗ ಥರ್ಡ್ ನೇಷನ್ ಅಂತ ಯಾಕೆ ಕಾನ್ಸೆಪ್ಟ್ ಬಂತು ಅಂತ, ನಮ್ಮ ಮಿತ್ರರಲ್ಲ, ಅವ್ರನ್ನ ಆಟ ಆಡಿಸ್ಬಹುದು, ಅವರ ಬೆಳವಣಿಗೆಗಳನ್ನು ನಿಯಂತ್ರಿಸಬಹುದು. ಅದು ಹೀಗಾಗಿ ಮಿತ್ರರನ್ನ ಬೆಳೆಸಬೇಕು ಅಂತ ಹೇಳಿದ ಅನ್ನುವಲ್ಲಿಗೆ 13ನೆಯ ಶ್ಲೋಕ. ಇಲ್ಲಿಗೆ ನಾವು ಚಿಂತನೆ ನಿಲ್ಲಿಸೋಣ. ಮತ್ತೆ ನಾಳೆಯಿಂದ ಮಹಾಭಾರತ ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು.